ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರ ಬಿಟೆಕ್ ಇನ್ CSE ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನಲ್ಲಿ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ, ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಏನಿರ್ತಾವು, ಅದರ ಜೊತೆಗೇನೆ ಈ ಒಂದು ಕೋರ್ಸಿನ ಡ್ಯೂರೇಷನ್ ಹಾಗೂ ಆ ಒಂದು ಕೋರ್ಸಿನ ಸಬ್ಜೆಕ್ಟ್ಗಳು, ಅದರ ಜೊತೆಗೆ ಆ ಒಂದು ಕೋರ್ಸ್ ಮುಗಿಸಿದ ಮೇಲೆ ನಮಗೆ ಜಾಬ್ ಅಪಾರ್ಚುನಿಟೀಸ್ಗಳು ಏನೆಲ್ಲ ಇರ್ತಾವು, ಹಾಗಾಗಿ ಅದ್ರ ಜೊತೆಗೇನೆ ಅದರ ಸ್ಯಾಲರಿ ಸ್ಕೇಲ್ ಏನು, ಆಮೇಲೆ ಅದರ ಹೈಯರ್ ಎಜುಕೇಶನ್ ಏನಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಒಂದು ಬಿಟೆಕ್ ಇನ್ CSE ಅಂತಂದ್ರೆ ಏನಂತ ಹೇಳ್ತೀನಿ ನಿಮಗೆ. ಸೊ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ ಇದಕ್ಕೆ, ಈ ಒಂದು ಕೋರ್ಸಿಗೆ. ಓಕೆ, ಸೊ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ನೋಡೋಣ. ಮೊದಲಿಗೆ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ, ನಾವಿಲ್ಲಿ PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ನಿಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಕೆಮಿಸ್ಟ್ರಿನ ಹೊಂದಿರಬೇಕಾಗ್ತದೆ. ಸೊ ಎಕ್ಸಾಂಪಲ್ ಈಗ PCMB, PCB, PCM, PCME, PCMC ಅಂತೇಳಿ ಕಾಂಬಿನೇಷನ್ ತಗೊಂಡವರು ಈ ಒಂದು ಕೋರ್ಸ್ನ ಮಾಡ್ಬೋದು. ಅದರ ಜೊತೆಗೇನೆ ಇದ್ರೊಳಗಡೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಬರ್ತಾವ ಅಂತ ಕೇಳ್ಬೋದು. ಸೊ ಇದ್ರೊಳಗಡೆ ಬರುವಂತ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಯಾವಪ್ಪ ಅಂತಂದ್ರ, ಮೊದಲನೇದು JEE ಮೇನ್ಸ್ ಅಂತ ಬರುತ್ತ, ಅದಾದ್ಮೇಲೆ JEE ಅಡ್ವಾನ್ಸ್ ಅಂತ ಬರುತ್ತ, ಅದಾದ್ಮೇಲೆ ಒಂದು ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ನೀವು ಕೂಡ ಬರಿಬೇಕಾಗ್ತದೆ. ಅಂದ್ರೆ SCT ಅಂತ ಬರ್ತೈತಿ, ಆಮೇಲೆ KSET ಅಂತ ಬರ್ತೈತಿ. ಸೊ ಎಂಟ್ರನ್ಸ್ ಎಕ್ಸಾಮ್ಸ್ ಗಳನ್ನ ಬರಿಬೇಕಾಗ್ತದೆ ನೀವು, ಸ್ಟೇಟ್ ಲೆವೆಲ್ ಒಂದು ಎಂಟ್ರನ್ಸ್ ಎಕ್ಸಾಮ್ಸ್ ಗಳನ್ನ. ಓಕೆ, ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ನಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂತ ಕೇಳಿದ್ರೆ, ಸೊ ನಮ್ಮ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 50 to 60% ನೀವು ಹೊಂದಿರಬೇಕು ಇನ್ನು PCMB ಒಳಗಡೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ನ ಡ್ಯೂರೇಷನ್ ಎಷ್ಟಿರ್ತದ್ರಿ ಅಂತ ಕೇಳ್ಬೋದು. ಸೊ ಈ ಒಂದು ಕೋರ್ಸ್ನ ಡ್ಯೂರೇಷನ್ ಬಂದ್ಬಿಟ್ಟು ನಿಮ್ಗ 4 years ಇರ್ತೈತಿ. ಅದನ್ನ ನಿಮಗ 8 ಸೆಮ್ ಒಳಗಡೆ ಡಿವೈಡ್ ಮಾಡಿರ್ತಾರ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಕೋರ್ಸ್ನ ನಾವು ಮಾಡ್ತಾ ಇದೀವಿ, ಇದರ ಒಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಏನೆಲ್ಲ ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಇದ್ರ ನೀವು 4 ವರ್ಷ ಕಲಿತೀರಿ, ಇದ್ರೊಳಗಡೆ ಸಬ್ಜೆಕ್ಟ್ ಗಳು ಬರ್ತಾವ, ಅದ್ರ ಜೊತೆ ನಿಮ್ಗೆ ಪ್ರಾಕ್ಟಿಕಲ್ ಲ್ಯಾಬ್ಸ್ ಗಳು ಇರ್ತಾವ, ಅದ್ರ ಜೊತೆಗೆ ನಿಮ್ಮ ಒಂದು ಇಂಟರ್ನ್ಶಿಪ್ ಕೂಡ ಇರ್ತೈತಿ. ಓಕೆ, ಹಾಗಾದ್ರೆ ಈ ಮೊದಲನೇ ವರ್ಷದೊಳಗಡೆ ನಾವೇನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತ ನೋಡೋದಾದ್ರೆ, ನೀವಿಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಇರುವಂತಹ ಸಬ್ಜೆಕ್ಟ್ ಗಳನ್ನ ಕಲಿತೀರಾ. ಅಂದ್ರೆ ಒಂದು ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಕಲಿತೀರಾ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಬರುವಂತಹ ಒಂದು ಫಂಡಮೆಂಟಲ್ ಸಬ್ಜೆಕ್ಟ್ ಗಳಾಗಿರುವ ಇವುಗಳನ್ನ ಕಲಿತೀರಾ. ಎಕ್ಸಾಂಪಲ್ ಗೆ ಇಂಜಿನಿಯರಿಂಗ್ ಫಿಸಿಕ್ಸ್, ಇಂಜಿನಿಯರಿಂಗ್ ಕೆಮಿಸ್ಟ್ರಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಈ ತರ ಸಬ್ಜೆಕ್ಟ್ ಗಳು ನೀವು ಫಸ್ಟ್ ಇಯರ್ ಒಳಗಡೆ ಕಲಿತೀರಾ. ಓಕೆ, ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ ಗಳು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ, ಎರಡನೇ ವರ್ಷಕ್ಕೆ ಬಂದಾಗ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿಬಹುದು ಅಂತಂದ್ರ, ಇಲ್ಲಿ ನಿಮ್ಗ ಈ ಒಂದು ಸಬ್ಜೆಕ್ಟ್ ಗಳು ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಇರ್ತಾವು. ಅಂದ್ರೆ ಇದರ ಒಂದು ಫೌಂಡೇಶನಲ್ ಸಬ್ಜೆಕ್ಟ್ ಗಳಾಗಿರ್ತಾವ. ಎಕ್ಸಾಂಪಲ್ ಈಗ ಡಾಟಾ ಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, ಡಾಟಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಈ ಎಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಸೆಕೆಂಡ್ ಇಯರ್ ಒಳಗಡೆ ಕಲಿತೀರಾ. ಓಕೆ, ಸೊ ಇನ್ನ ಮೂರನೇ ವರ್ಷಕ್ಕೆ ಬಂದಾಗ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಕಲಿತೀವಿ ಅಂತಂದ್ರ, ಇಲ್ಲಿ ಒಂದಿಷ್ಟು ಅಡ್ವಾನ್ಸ್ಡ್ ಸಬ್ಜೆಕ್ಟ್ ಗಳನ್ನ ನಾವು ಕಲಿತೀವಿ. ಸೊ ಯಾವಪ್ಪ ಅಂತಂದ್ರ ಅವು ಕಂಪ್ಯೂಟರ್ ನೆಟ್ವರ್ಕ್, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಆಮೇಲೆ ವೆಬ್ಸೈಟ್ ಡಿಸೈನಿಂಗ್ ಅಥವಾ ವೆಬ್ಸೈಟ್ ಡೆವಲಪ್ಮೆಂಟ್, ಇಮಿಡಿಯೇಟ್ ಸ್ಪೆಷಲೈಸೇಷನ್ ಗಳನ್ನ ಕಲಿತೀವಿ. ಈ ತರ ಸಬ್ಜೆಕ್ಟ್ ನಾವು ಈ ಒಂದು ಥರ್ಡ್ ಇಯರ್ ಒಳಗಡೆ ಕಲಿತೀವಿ. ಓಕೆ, ಸೊ ಇನ್ನ ನಾಲ್ಕನೇ ವರ್ಷಕ್ಕೆ ಬಂದಾಗ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಕಲಿತೀವಿ ಅಂತಂದ್ರ, ಇಲ್ಲಿ ನಾವು ಒಂದಿಷ್ಟು ಎಲೆಕ್ಟಿವ್ ಸಬ್ಜೆಕ್ಟ್ ಗಳನ್ನ ಕಲಿತೀವಿ. ಎಕ್ಸಾಂಪಲ್ ಈಗ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಗಳಾಗಿರ್ಬೋದು ಅಥವಾ ಕ್ಯಾಪ್ಸ್ಟೋನ್ ಆಬ್ಜೆಕ್ಟ್ ಗಳಾಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಒಂದು ಫೈನಲ್ ಇಯರ್ ಒಳಗೆ ನೀವು ಆ ಒಂದು ಇಂಟರ್ನ್ಶಿಪ್ ಗಳನ್ನ ಮಾಡ್ತೀರಿ. ಅಂದ್ರೆ ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ನ ಕೂಡ ನೀವು ಈ ಒಂದು ಫೈನಲ್ ಇಯರ್ ಒಳಗಡೆ ಮಾಡ್ತೀರಿ. ಸೊ ಇವುಗಳೆಲ್ಲ ಏನಂದ್ರ ಪ್ರತಿ ವರ್ಷದ ಓವರ್ ಆಲ್ ಸಬ್ಜೆಕ್ಟ್ ಗಳು. ಸೊ ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ಈಗೆಲ್ಲ ಸಬ್ಜೆಕ್ಟ್ ಗಳಾದ್ಮೇಲೆ ಇದ್ರ ಜೊತೆಗೆ ನಿಮಗೆ ಇಂಟರ್ನ್ಶಿಪ್ ಕೂಡ ಇರ್ತದೆ, ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್. ಸೊ ಈಗ ಇವೆಲ್ಲ ಸಬ್ಜೆಕ್ಟ್ ಗಳ ಮಾಹಿತಿ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಬರುವಂತ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೆ ಇಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಸೊ ಇದು ಒಂದು ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇದರೊಳಗಡೆ ಬರುವಂತಹ ಸ್ಪೆಷಲೈಸೇಷನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಟಾಪ್ ಸ್ಪೆಷಲೈಸೇಷನ್ ಗಳನ್ನ ಅಂದ್ರೆ ಬ್ರಾಂಚಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇದ್ರೊಳಗಡೆ ಕೂಡ ಬ್ರಾಂಚಸ್ ಇದಾವೆ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಇದ್ರೊಳಗಡೆ ಕೂಡ ನೀವು ಸಬ್ಜೆಕ್ಟ್ ಗಳನ್ನ ಚೂಸ್ ಮಾಡಿ ಅದರ ಮೇಲೆ ಜಾಸ್ತಿ ಒತ್ತು ಕೊಟ್ಟು ನೀವು ಕಲಿಬಹುದು. ಆ ತರ ಬ್ರಾಂಚಸ್ ಗಳು ಇದಾವು. ಸೊ ಅದ್ರೊಳಗಡೆ ಯಾವ್ಯಾವ ಬರ್ತಾವ ಅಂತಂದ್ರ, ಮೊದಲನೇದಿಲ್ಲಿ AI&ML ಅಂತ ಬರ್ತೈತಿ. ಸೊ AI&ML ಅಂತಂದ್ರ ಇಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಮಷಿನ್ ಲರ್ನಿಂಗ್ ಅಂತ ಬರ್ತೈತಿ. ಸೊ ಇವನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ನಿಮ್ಮ ಒಂದು ಈ ಒಂದು ಕೋರ್ಸ್ ಒಳಗಡೆ, ಒಂದು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಒಳಗಡೆ ನೀವು ಇದನ್ನು ಕೂಡ ಚಾಯ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಡಾಟಾ
ಸೈನ್ಸ್ ಅಂಡ್ ಬಿಗ್ ಡಾಟಾ ಅನಾಲಿಸಿಸ್ ಕೂಡ ನೀವು ಚಾಯ್ಸ್ ಮಾಡ್ಕೋಬಹುದು. ಇದು ಒಂದು ಬ್ರಾಂಚ್ ಆಗಿರ್ತದೆ. ಸೊ ಇನ್ನು ಮೂರನೇ ತರಹದ ಬ್ರಾಂಚ್ ಯಾವ್ದಪ್ಪ ಅಂತಂದ್ರೆ ಇದ್ರೊಳಗಡೆ ನೀವು ಸೈಬರ್ ಸೆಕ್ಯೂರಿಟಿ ಅನ್ನೋ ಒಂದು ಬ್ರಾಂಚ್ ಬರ್ತೈತಿ. ಅದಾದ್ಮೇಲೆ ನಾಲ್ಕನೇ ಬ್ರಾಂಚ್ ಯಾವ್ದಪ್ಪ ಅಂತಂದ್ರ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋ ಒಂದು ಬ್ರಾಂಚ್ ಬರ್ತೈತಿ. ಸೊ ಐದನೇ ಬ್ರಾಂಚ್ ಯಾವ್ದಪ್ಪ ಅಂದ್ರ ಇಂಟರ್ನೆಟ್ಟಿಂಗ್ ಆಫ್ ಥಿಂಗ್ಸ್ ಅಂತ ಬರ್ತೈತಿ. ಸೊ ಇವೆಲ್ಲ ಏನಪ್ಪಾ ಅಂದ್ರ ಬ್ರಾಂಚಸ್ ಗಳು. ನೀವು ಇದರಲ್ಲಿ ಯಾವ್ದಾದ್ರು ಚಾಯ್ಸ್ ಮಾಡ್ಕೋಬಹುದು ನೀವು ಸ್ಪೆಷಲೈಸೇಷನ್ ಕಲಿತೀನಿ ಅಂತಂದ್ರೆ. ಸೊ ಇದ್ರೊಳಗಡೆ ಜಾಸ್ತಿ ಟ್ರೆಂಡಿಂಗ್ ಒಳಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿರ್ಬೋದು ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, ಇವು ಜಾಸ್ತಿ ಟ್ರೆಂಡಿಂಗ್ ಒಳಗಿರ್ತಾವೆ. ಸೊ ಇವುಗಳನ್ನು ಕೂಡ ನೀವು ಚಾಯ್ಸ್ ಮಾಡಿ ನೀವು ಇದ್ರೊಳಗಡೆ ಜಾಬ್ ಅಪರ್ಚುನಿಟಿ ಹುಡ್ಕೋಬಹುದು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಅಂತಂದ್ರೆ ಈ ಒಂದು ಬ್ರಾಂಚಸ್ ಗಳಾದ್ಮೇಲೆ ಇದ್ರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಗಳು ಏನೆಲ್ಲ ಸಿಗ್ತಾವ ಅಂತ ಕೇಳ್ಬೋದು. ಸೊ ಇದು ನಿಮ್ಗೆ ಇದ್ರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಬೇಸಿಕ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ನೆಟ್ವರ್ಕ್ ಡೆವಲಪ್ಮೆಂಟ್ ಈ ತರ ಒಂದು ಸಾಫ್ಟ್ವೇರ್ ಒಳಗಡೆ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಬಹಳಷ್ಟು ಇರ್ತಾವ. ಸೊ ಯಾವ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಫುಲ್ ಸ್ಟಾಕ್ ಡೆವಲಪರ್ ಆಗಿ ವರ್ಕ್ ಮಾಡಬಹುದು. ಡಾಟಾ ಸೈಂಟಿಸ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು. ಮಷಿನ್ ಲರ್ನಿಂಗ್ ಇಂಜಿನಿಯರ್ ಆಗಿ ಕೂಡ ವರ್ಕ್ ಮಾಡಬಹುದು. ಸೈಬರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಎಐ ಟೂಲ್ಸ್ ಜನರೇಟಿಂಗ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಈ ತರ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಇರ್ತಾವೆ. ಇದನ್ನ ಹೊರತುಪಡಿಸಿ ಕೂಡ ನಿಮ್ಗೆ ಈ ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ಕಂಪನೀಸ್ ಇದಾವಲ್ಲ, ಸೊ ಇದರೊಳಗಡೆ ಕೂಡ ನಿಮ್ಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಇರ್ತಾವು. ನಿಮಗೆ ಜಾಸ್ತಿ ಕೆಲಸ ಇಲ್ಪ ಅಂದ್ರೆ ಈ ಐಟಿ ಕಂಪನೀಸ್ ಇರ್ತಾವಲ್ಲ, ದೊಡ್ಡ ದೊಡ್ಡ ಕಂಪನೀಸ್ ಗಳು, ಅದರೊಳಗಡೆ ಕೂಡ ನಿಮ್ಗೆ ಜಾಸ್ತಿ ಜಾಬ್ ಅಪಾರ್ಚುನಿಟೀಸ್ ಇರ್ತಾವೆ. ಓಕೆ, ಈಗ ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಈ ತರ ಕಂಪನೀಸ್ ಒಳಗಡೆ ನಿಮ್ಗೆ ಜಾಸ್ತಿ ಅಪಾರ್ಚುನಿಟೀಸ್ ಇರ್ತಾವೆ. ಓಕೆ, ಸೊ ಹಾಗಾದ್ರೆ ಇದು ಜಾಬ್ ಅಪಾರ್ಚುನಿಟೀಸ್ ಆಯ್ತು. ಇನ್ನು ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು, ಇದ್ರೊಳಗಡೆ ಯಾವ್ದೇ ಬ್ರಾಂಚ್ ನ ತಗೊಂಡಿ ಅಂದಾಗ ನಮ್ಗೆ ಇದ್ರ ಜಾಬ್ ಅಪಾರ್ಚುನಿಟೀಸ್ ನ ಮುಗಿದ್ಮೇಲೆ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ನಿಮ್ಮ ಸ್ಯಾಲರಿ ಸ್ಕೇಲ್ ನೀವೇನಾದ್ರೂ ಫ್ರೆಶರ್ ಆಗಿ ಜಾಯ್ನ್ ಆಗಿದ್ರಂದ್ರ ನಿಮ್ದು ಅಪ್ರಾಕ್ಸಿಮೇಟ್ಲಿ 3 lakh to 6 lakh per annum ನಿಮ್ದು ಸ್ಯಾಲರಿ ಇರ್ತೈತಿ. ಅದೇ ರೀತಿ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ಅಪ್ರಾಕ್ಸಿಮೇಟ್ಲಿ 8 lakh to 15 lakh per annum ಸ್ಯಾಲರಿ ನೀವು ತಗೋಬಹುದು. ಪ್ಲಸ್ ದನ್ ದಟ್ ನಿಮ್ಮ ಒಂದು ಕಮ್ಯುನಿಕೇಶನ್ ಹಾಗೂ ಸ್ಕಿಲ್ ಅಥವಾ ನಿಮ್ಮ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತದ. ಓಕೆ, ಸೊ ಇದು ನಿಮಗೆ ಸ್ಯಾಲರಿ ಸ್ಕೇಲ್. ಸೊ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ನೀವು ಇದ್ರೊಳಗಡೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ದಾದ್ರ, ಸೊ ಡೆಫಿನೆಟ್ಲಿ ಇದ್ರೊಳಗಡೆ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇದೆ. ಏನಪ್ಪಾ ಅಂದ್ರ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಬರ್ತೈತಿ. ಸೊ ಆ ಒಂದು ನೀವು ಎಂಟ್ರೆನ್ಸ್ ಎಕ್ಸಾಮ್ ನೀವು ಇದ್ರೊಳಗಡೆ ಪಾಸ್ ಆಗ್ಬೇಕಾಗುತ್ತೆ. ಅಂದಲ್ಲಿ ನೀವು ಆ ಒಂದು ಟೆಕ್ ಒಳಗಡೆ ನೀವು ಜಾಯ್ನ್ ಆಗ್ಬೋದು. ಆ ಎಂಟ್ರೆನ್ಸ್ ಎಕ್ಸಾಮ್ ಯಾವಪ್ಪ ಅಂದ್ರೆ ಗೇಟ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತೈತಿ. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ ನೀವು ಪಾಸ್ ಆದ್ರಿಂದ ನಿಮ್ಗೆ IITs NITs ಕಾಲೇಜ್ ಒಳಗಡೆ ಟೆಕ್ ಅನ್ನೋ ಒಂದು ಅಡ್ಮಿಷನ್ ತಗೋಬಹುದು ನೀವು. ಓಕೆ, ಸೊ ಇದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಎದಪ್ಪ ಅಂತಂದ್ರ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್. ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.